ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ವಿ ನಾಗೇಂದ್ರ ಮಾತಾಡ್ತಾ ಇದ್ದೀನಿ. ಏನು ಇವತ್ತು ವಿಶೇಷ ಅಂದರೆ ನಮ್ಮ ಗುರುಗಳು ಮತ್ತು ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೋದಂಡರಾಮ್ ಸಾಹೇಬ್ರದ್ದು ಜನ್ಮದಿನ ಇರೋದ್ರಿಂದ ಇವತ್ತು ನಾವು ನಮ್ಮ ಸ್ನೇಹಿತರು ಬಂದು ಅವರಿಗೆ ಶುಭಾಶಯ ಕೋರಿದ್ದೀವಿ. ಏನು ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ, ನಾವ್ಯಾರು ಹುಟ್ಟೇ ಇರಲಿಲ್ಲ, ಯುವಕರುಗಳು ಅವಾಗಲಿಂದ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಅವರ ಒಂದೊಂದು ಹೋರಾಟಗಳು ಒಂದು ಇತಿಹಾಸ. ಅಂಥವ್ರನ್ನ ಜನ್ಮದಿನ ಪ್ರಯುಕ್ತ ಇವತ್ತು ನಾವು ಶುಭಾಶಯ ತಿಳಿಸಿದ್ವಿ. ಮತ್ತು ಇನ್ನೊಂದು ಘಟನೆ ಹೇಳಬೇಕು. ಏನು ಸ್ವಚ್ಛ ಭಾರತ್ ಅಭಿಯಾನ ಶುರುವಾಯಿತು, ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅದನ್ನು ಅಭಿಯಾನ ಶುರು ಮಾಡಿದರು. ಗುರುಗಳು ಈ ಅಭಿಯಾನವನ್ನು 30-40 ವರ್ಷದಿಂದನೇ ಮಾಡಿದರು. ಮೈಸೂರು ನಗರದಲ್ಲಿ 100 ಲಾರಿಗಳು ಆ ಕಾಲಕ್ಕೆ ಸ್ವಚ್ಛತೆಗೆ ಕೊಟ್ಟು ನಗರ ಪಾಲಿಕೆಗೆ ಇಡೀ ಮೈಸೂರನ್ನ ಸ್ವಚ್ಛ ನಗರಿಯಾಗಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಗುರುಗಳಿಗಿದೆ. ಮತ್ತು ಏನು ಅದೇ ಪ್ರಯುಕ್ತ ನಮ್ಮ ತಂದೆಯವರು ಇದನ್ನು ಅವ್ರಿಗೆ ಉಡುಗೊರೆ ಕೊಟ್ಟಿದ್ರು ಅವರ ಜನ್ಮದಿನಕ್ಕೆ. ಅದು 32 ವರ್ಷ ಆಗಿತ್ತು. ಅದು ಇವಾಗ ನಾವು ಮತ್ತೆ ಅದನ್ನು ನವೀಕರಣ ಮಾಡಿಬಿಟ್ಟು ನಮ್ಮ ಗುರುಗಳಿಗೆ ಇವತ್ತು ಉಡುಗೊರೆ ಕೊಡ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತಿದೆ. ನಮ್ಮ ಗುರುಗಳಿಗೆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ, ನಮ್ಮಂಥ ಸಾವಿರಾರು ಯುವಕರಿಗೆ ಇನ್ನೂ ಮಾರ್ಗದರ್ಶನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ.